ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಕೆಮಿಸ್ಟ್ರಿಯಲ್ಲಿರೋ 6th ಚಾಪ್ಟರ್ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಈ ಚಾಪ್ಟರಿಂದ ಏನೇನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಫಿಂಕಲ್ಸ್ಟೈನ್ ರಿಯಾಕ್ಷನ್. ಫಿಂಕಲ್ಸ್ಟೈನ್ ರಿಯಾಕ್ಷನಲ್ಲಿ ಫಸ್ಟ್ ಆರ್ ಎಕ್ಸ್ ಅಂದರೆ ಆಲ್ಕೈಲ್ ಹ್ಯಾಲೈಡ್ಸ್ ಪ್ಲಸ್ NaI. Na ಅಂದರೆ ಸೋಡಿಯಂ ಅಯೋಡೈಡ್. ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ವಿ ಗೆಟ್ RI. RI ಅಂದರೆ ಆಲ್ಕೈಲ್ ಅಯೋಡೈಡ್ ಪ್ಲಸ್ NaX ಅಂದರೆ ಸೋಡಿಯಂ ಹ್ಯಾಲೈಡ್. ಸೊ ಇಲ್ಲಿ ಆರ್ ಪ್ಲೇಸಲ್ಲಿ ಮೀಥೈಲ್ ಆರ್ ಈಥೈಲ್ ತಗೋಬೇಕು. ಸೊ ಎಕ್ಸಾಂಪಲ್ ಬರೆದಾಗ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ Cl ಆರ್ Br. ಸೊ ಆಗೇನಾಗುತ್ತೆ ಮೀಥೈಲ್ ಹ್ಯಾಲೈಡ್ ಇಲ್ಲಿ ಕ್ಲೋರೈಡ್. ಸೊ ಮೀಥೈಲ್ ಕ್ಲೋರೈಡ್ ಆರ್ ಈಥೈಲ್ ಕ್ಲೋರೈಡ್. ಇಲ್ಲಿ ಬ್ರೋಮೈಡ್ ತೊಗೊಂಡ್ರೆ ಮೀಥೈಲ್ ಬ್ರೋಮೈಡ್ ಆರ್ ಈಥೈಲ್ ಬ್ರೋಮೈಡ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸೋಡಿಯಂ ಅಯೋಡೈಡ್ ಗಿವ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ RI. ಇಲ್ಲಿ ಆರ್ ಪ್ಲೇಸಲ್ಲಿ ಮೀಥೈಲ್ ಅಯೋಡೈಡ್ ಆರ್ ಈಥೈಲ್ ಅಯೋಡೈಡ್ ಪ್ಲಸ್ NaX ಪ್ಲೇಸಲ್ಲಿ Cl ಆರ್ Bl. ಸೊ ಸೋಡಿಯಂ ಕ್ಲೋರೈಡ್ ಆರ್ ಸೋಡಿಯಂ ಬ್ರೋಮೈಡ್ ಅಂತ. ಸೊ ಮೋಸ್ಟ್ ಆಗಿ Cl ತಗೊಳ್ಳಿ. ಸೊ ಎಲ್ಲ ರಿಯಾಕ್ಷನ್ಸ್ಗೂ ಆನ್ಸರ್ ಮಾಡುತ್ತೆ Cl ಅದಕ್ಕೆ. ಸೊ ನೆಕ್ಸ್ಟ್ ಕ್ವಶನ್ ಸ್ವಾರ್ಟ್ಸ್ ರಿಯಾಕ್ಷನಲ್ಲಿ RX ಪ್ಲಸ್ AgF ಗಿವ್ಸ್ RF ಪ್ಲಸ್ AgX. ಸೊ RX ಅಂದರೆ ಆಲ್ಕೈಲ್ ಹ್ಯಾಲೈಡ್ ಪ್ಲಸ್ AgF ಅಂದರೆ ಸಿಲ್ವರ್ ಫ್ಲೂರೈಡ್ ಗಿವ್ಸ್ RF ಅಂದರೆ ಆಲ್ಕೈಲ್ ಫ್ಲೂರೈಡ್ ಪ್ಲಸ್ AgX ಅಂದರೆ ಸಿಲ್ವರ್ ಹ್ಯಾಲೈಡ್. ಸೊ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ CH3 ಆರ್ C2H5 ಮೀಥೈಲ್ ಆರ್ ಈಥೈಲ್. ಎಕ್ಸ್ ಪ್ಲೇಸಲ್ಲಿ Cl ಆರ್ Br. ಸೊ ಬೆಟರ್ Cl ತಗೊಳ್ಳಿ. ಆಗೇನಾಗುತ್ತೆ ಮೀಥೈಲ್ ಕ್ಲೋರೈಡ್ ಪ್ಲಸ್ ಸಿಲ್ವರ್ ಫ್ಲೂರೈಡ್ ಗಿವ್ಸ್ ಮಿಥೈಲ್ ಫ್ಲೂರೈಡ್ ಪ್ಲಸ್ ಸಿಲ್ವರ್ ಕ್ಲೋರೈಡ್. ಓಕೆ, ನೆಕ್ಸ್ಟ್ ಕ್ವಶನ್ ವುಡ್ಸ್ ರಿಯಾಕ್ಷನ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ವುಡ್ಸ್ ರಿಯಾಕ್ಷನ್ ಆಗಿರುತ್ತೆ, 2 ಮಾರ್ಕ್ಸಿಗೆ ಕೊಡ್ತಾರೆ. ಸೊ 2RX ಪ್ಲಸ್ 2Na ಗಿವ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ RR ಪ್ಲಸ್ 2NaX. ಸೊ ಇಲ್ಲೂ ಅಷ್ಟೇ ಆರ್ ಪ್ಲೇಸಲ್ಲಿ ಮೀಥೈಲ್ ಆರ್ ಈಥೈಲ್, ಎಕ್ಸ್ ಪ್ಲೇಸಲ್ಲಿ Cl ಆರ್ Br. ಸೊ ಹಾಕಿದಾಗ ಏನಾಗುತ್ತೆ ಮೀಥೈಲ್ ಕ್ಲೋರೈಡ್ ಪ್ಲಸ್ sodium metal gives in the presence of dry ether we get methyl ಪ್ಲಸ್ ಮೀಥೈಲ್ ಅಂದರೆ ಏನಾಗುತ್ತೆ ಡೈಮೀಥೈಲ್ ಆಗುತ್ತೆ. ಡೈಮೀಥೈಲ್ ಆದರೆ ಏನಾಗುತ್ತೆ ಈಥೇನ್ ಪ್ಲಸ್ 2NaX ಪ್ಲೇಸಲ್ಲಿ Cl. ಸೊ ಸೋಡಿಯಂ ಕ್ಲೋರೈಡ್. ಸೊ ನೆಕ್ಸ್ಟ್ ಕ್ವಶನ್ ಫಿಟಿಗ್ ರಿಯಾಕ್ಷನ್. 2 ಹ್ಯಾಲೋಬೆನ್ಝೀನ್. ಇದು ಹ್ಯಾಲೋಬೆನ್ಝೀನ್ ಆರ್ ಆಲ್ಕೇನ್ಸ್ ಹ್ಯಾಲೋ ಅರಿನ್ಸ್ ಅಂತ. ಸೊ 2 ಹ್ಯಾಲೋ ಅರಿನ್ಸ್ ಪ್ಲಸ್ 2Na ಗಿವ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಡೈಫಿನೈಲ್. ಸೊ ಇದನ್ನ ಡೈಫಿನೈಲ್ ಅಂತಾರೆ ಪ್ಲಸ್ 2NaX. ಸೊ ಎಕ್ಸ್ ಪ್ಲೇಸಲ್ಲಿ Cl ಆರ್ Br. ಸೊ ಇದರಲ್ಲಿ ಏನಾಗುತ್ತೆ ಕ್ಲೋರೋಬೆನ್ಝೀನ್ ಪ್ಲಸ್ ಸೋಡಿಯಂ ಮೆಟಲ್ ಗಿವ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ವಿ ಗೆಟ್ ಡೈಫಿನೈಲ್ ಪ್ಲಸ್ ಸೋಡಿಯಂ ಕ್ಲೋರೈಡ್. ಸೊ ನೆಕ್ಸ್ಟ್ ಕ್ವಶನ್ ವುಡ್ಸ್ ಫಿಟಿಗ್ ರಿಯಾಕ್ಷನ್. ಸೊ ಇಲ್ಲಿ ವುಡ್ಸ್ ನೋಡಿದ್ವಿ, ಇಲ್ಲಿ ಫಿಟಿಗ್ ನೋಡಿದ್ವಿ. ಸೊ ಇದೆರಡು ಕಂಬೈನ್ ಮಾಡಿದ್ರೆ ವುಡ್ಸ್ ಫಿಟಿಗ್ ರಿಯಾಕ್ಷನ್. ಸೊ ಇದರಲ್ಲಿ ಏನೇನೆಲ್ಲ ಕಾಮನ್ ಇದೆ ಅದನ್ನು ಒನ್ ಟೈಮ್ ಬರಬೇಕು. ಸೊ ಇಲ್ಲಿ RX, ಸೊ ಇಲ್ಲಿ ಆಲ್ಕೈಲ್ ಬೆನ್ಝೀನ್ ಪ್ಲಸ್ 2Na ಅಂದರೆ ಮೆಟಲ್ 2Na ಮೆಟಲ್ ಪ್ಲಸ್ RX ಅಂದರೆ ಅಲ್ಲಿ ಆಲ್ಕೈಲ್ ಹ್ಯಾಲೈಡ್ ಗಿವ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ವಿ ಗೆಟ್ ಆಲ್ಕೈಲ್ ಬೆನ್ಝೀನ್ ಪ್ಲಸ್ 2NaX. ಸೊ ಎಕ್ಸ್ ಪ್ಲೇಸಲ್ಲಿ Cl ಆರ್ Br ಆ್ಯಂಡ್ ಆರ್ ಪ್ಲೇಸಲ್ಲಿ CH3. ಸೊ ಇಲ್ಲಿ CH3 ಹಾಕೊಂಡ್ರೆ ಏನಾಗುತ್ತೆ ಟಾಲ್ವಿನ್ ಆರ್ ಮಿಥೈಲ್ ಬೆನ್ಝೀನ್ ಆಗುತ್ತೆ. ಸೊ ಇಲ್ಲಿ RX ಅಂದರೆ ಮಿಥೈಲ್ ಕ್ಲೋರೋಬೆನ್ಝೀನ್ ಪ್ಲಸ್ ಸೋಡಿಯಂ ಮೆಟಲ್ ಪ್ಲಸ್ ಮಿಥೈಲ್ ಕ್ಲೋರೈಡ್ ಗಿವ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ವಿ ಗೆಟ್ ಟಾಲ್ವಿನ್ ಆರ್ ಮಿಥೈಲ್ ಬೆನ್ಝೀನ್ ಪ್ಲಸ್ 2NaX. ಎಕ್ಸ್ ಪ್ಲೇಸಲ್ಲಿ Cl ಸೋಡಿಯಂ ಕ್ಲೋರೈಡ್. ಸೊ ನೆಕ್ಸ್ಟ್ ಕ್ವಶನ್. ಸೊ ಇದು ಕಂಪ್ಲೀಟ್ ದ ರಿಯಾಕ್ಷನ್ ಕೊಡ್ತಾರೆ, ಇಲ್ಲಿವರೆಗೂ ಕೊಟ್ಬಿಟ್ಟು ಪ್ರಾಡಕ್ಟ್ ಬರೀಬೇಕು. ಸೊ ಇಲ್ಲಿ AgCN. ಸೊ ಯಾವುದೇ ಒಂದು ಹ್ಯಾಲೋ ಆಲ್ಕೇನ್ ಯಾವುದೇ ಒಂದು AgCN ಜೊತೆ ರಿಯಾಕ್ಟ್ ಆದರೆ ನಮಗೆ ಐಸೋಸೈನೈಡ್ ಬರುತ್ತೆ, NC ಬರುತ್ತೆ, CN ಬರಲ್ಲ. ಸೊ ಅದೇ ಬೇರೆ ಇಲ್ಲಿ KCN ಆರ್ NaCN ಕೊಟ್ಟರೆ ಇಲ್ಲಿ NC ಬದಲು CN ಬರುತ್ತೆ. ಸೊ ಇಲ್ಲಿ ಹ್ಯಾಲೋ ಆಲ್ಕೇನ್ಸ್ ರಿಯಾಕ್ಟ್ಸ್ ವಿತ್ AgCN ಆ್ಯಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ವಿಯಸ್ ಎಥನಾಲ್ ವಿ ಗೆಟ್ ಐಸೋಸೈನೈಡ್. ಸೊ NC ಅಂದರೆ ಐಸೋಸೈನೈಡ್. ಸೊ ಇಲ್ಲಿ ಏನಿದೆ ಈಥೈಲ್ ಐಸೋಸೈನೈಡ್. ಸೊ ಇದ್ರ ನೇಮ್ ಏನು ಈಥೈಲ್ ಬ್ರೋಮೈಡ್ ಆರ್ ಬ್ರೋಮೋ ಈಥೀನ್ ಪ್ಲಸ್ AgCN ಅಂದರೆ ಸಿಲ್ವರ್ ಸೈನೈಡ್ ಆ್ಯಂಡ್ ಆಕ್ವಿಯಸ್ ಎಥನಾಲ್ ವಿ ಗೆಟ್ ಈಥೈಲ್ ಐಸೋಸೈನೈಡ್. ಸೊ AgCN ಜೊತೆ ರಿಯಾಕ್ಟ್ ಆದರೆ ಐಸೋಸೈನೈಡ್ ಬರುತ್ತೆ NC. ಸೊ ನೆಕ್ಸ್ಟ್ ಕ್ವಶನ್ CH3 CH2 Br ಅಂದರೆ ಇಲ್ಲಿ ಬ್ರೋಮೋ ಈಥೇನ್. ಸೊ ಸೇಮ್ ಕಾಂಪೌಂಡ್
ಆಲ್ಕೋಹಾಲಿಕ್ KOH ಜೊತೆ ರಿಯಾಕ್ಟ್ ಆದಾಗ ಸೊ ಇಲ್ಲಿ BR ಇಲ್ಲಿ KBr ಪ್ರಾಡಕ್ಟ್ ಬರುತ್ತೆ. ಸೊ ಇಲ್ಲಿಂದ H ಇಲ್ಲಿಂದ OH H+OH H2 ಆಗುತ್ತೆ. ಸೊ ಉಳಿದಿದ್ದೇನು CH2 ಡಬಲ್ ಬಾಂಡ್ CH2 ಡಬಲ್ ಬಾಂಡ್ CH2. ಸೊ ಇದ್ರ ನೇವೇನು ಈಥೀನ್ ಪ್ಲಸ್ ಪೊಟ್ಯಾಷಿಯಂ ಬ್ರೋಮೈಡ್ ಪ್ಲಸ್ ವಾಟರ್. ಸೊ ನೆಕ್ಸ್ಟ್ ಕ್ವಶನ್, ಅರೇಂಜ್ಮೆಂಟ್ಸ್ ಆಫ್ ಹ್ಯಾಲೋಜನ್ಸ್ ಬೇಸ್ಡ್ ಆನ್ ಸೊ ಡೆನ್ಸಿಟಿ ಮೇಲೆ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಮೇಲೆ. ಸೊ ಎರಡಕ್ಕೂ ಸೇಮ್. ಫಸ್ಟ್ ಅಯೋಡಿನ್ ಗ್ರೇಟರ್ ದ್ಯಾನ್ ಬ್ರೋಮಿನ್ ಗ್ರೇಟರ್ ದ್ಯಾನ್ ಕ್ಲೋರಿನ್ ಗ್ರೇಟರ್ ದ್ಯಾನ್ ಫ್ಲೋರಿನ್. ಸೊ ಇದು ಈಸಿಯಾಗಿ ಹೆಂಗೆ ಜ್ಞಾಪನಕ್ಕೆ ಇಟ್ಕೋಬೇಕು ಅಂದರೆ ಫ್ಲೋರಿನ್ ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಅಂತ ಬರ್ಕೊಳ್ಳಿ. ಸೊ ಹ್ಯಾಲೋಜನ್ಸಲ್ಲಿ ಫಸ್ಟ್ ಬರೋದು ಫ್ಲೋರಿನ್ ಕ್ಲೋರಿನ್ ಬ್ರೋಮಿನ್ ಅಯೋಡಿನ್. ಸೊ ಇನ್ಕ್ರೀಸಿಂಗ್ ಆರ್ಡರಿಂಗ್ ಬರ್ಕೊಂಡು. ಸೊ ಅಷ್ಟೇ, ಎರಡಕ್ಕೂ ಸೇಮ್ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಡೆನ್ಸಿಟಿ. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವಶನ್, SN1 ಮೆಕ್ಯಾನಿಸಮ್. ಸೊ SN1 ಮೆಕ್ಯಾನಿಸಮ್ಗೆ ಸೋಲಾರ್ ಫ್ಲೋಟಿಕ್ ಸಾಲ್ವೆಂಟ್ಸ್ ಆನ್ಸರ್ ಮಾಡುತ್ತೆ. ಸೊ ಇದು ನಿಮಗೆ ಮೊನ್ನೆ ಫಸ್ಟ್ ಪ್ರಿಪ್ರೇಟರಿಯಲ್ಲಿ ಕೇಳಿದ್ರು ವಿಚ್ ಟೈಪ್ ಆಫ್ ಸಾಲ್ವೆಂಟ್ಸ್ ಆನ್ಸರ್ SN1 ಮೆಕ್ಯಾನಿಸಮ್. ಸೊ ಆನ್ಸರ್ ಬಂದ್ಬಿಟ್ಟು ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್. ಸೊ ಇದು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು CH3 Br gives in the presence of slow and RDS ಅಂದರೆ ಇಲ್ಲಿ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಸೊ CH3 ಪ್ಲಸ್ Br ಮೈನಸ್. ಸೊ ಹಂಗಂದರೆ ಈ ಬಾಂಡಲ್ಲಿ ಏನು ಎಲೆಕ್ಟ್ರಾನ್ಸ್ ಇದೆ ಎಲ್ಲ ಎಲೆಕ್ಟ್ರಾನ್ಸು ಬ್ರೋಮಿನ್ ತೊಗೊಂಡ್ಬಿಡುತ್ತೆ. ಸೊ ಅದಕ್ಕೆ ಇಲ್ಲಿ ಬ್ರೋಮಿನ್ಗೆ ಮೈನಸ್ ಚಾರ್ಜ್ ಆ್ಯಂಡ್ ಕಾರ್ಬನ್ಗೆ ಇಲ್ಲಿ ಪ್ಲಸ್ ಚಾರ್ಜ್. ಸೊ ಪ್ಲಸ್ ಆ್ಯಂಡ್ ಮೈನಸ್ ಚಾರ್ಜ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡ್ಕೊಳ್ಳಿ, ಇಲ್ಲಿ ಕಾರ್ಬನ್ಗೆ ಪ್ಲಸ್ ಚಾರ್ಜ್ ಆ್ಯಂಡ್ ಬ್ರೋಮಿನ್ಗೆ ಮೈನಸ್ ಚಾರ್ಜ್. ಸೊ ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ಏನು ಕಾಂಪೌಂಡ್ ಇದೆಯೋ ಅದೇ ಕಾಂಪೌಂಡ್ ಇಲ್ಲಿ ತಗೋಬೇಕು. CH3 ಪ್ಲಸ್ OH ಮೈನಸ್ ಗಿವ್ಸ್ ಫಾಸ್ಟ್ CH3. ಸೊ ಇಲ್ಲಿ OH ಅಟ್ಯಾಕ್ ಆಗುತ್ತೆ. ಸೊ OH. ಸೊ ಇದು ಸೆಕೆಂಡ್ ಸ್ಟೆಪ್ ಆಗುತ್ತೆ. ಸೊ ಇದಕ್ಕೆ ಆರ್ಡರ್ ಬಂದ್ಬಿಟ್ಟು 1. ಸೊ SN1 ಅಂತ ಕೊಟ್ಟರೆ ಆರ್ಡ್ರ್ 1. ಓಕೆ. ಸೊ ಇದರಲ್ಲಿ ನೇಮ್ಸ್ ನೋಡೋಣ. ಸೊ ಇದು ಟರ್ಷರಿ ಬ್ರೋಮೋ. ಸೊ ಏನಾಗುತ್ತೆ, gives in the presence of slow or RDS we get carbocation plus bromine. So next carbocation reacts with OH minus fast we get tertiary butyl alcohol. So ಇದು tertiary butyl bromide. ಸೊ ಇಲ್ಲಿ tertiary butyl alcohol OH ಅಂದರೆ ಇಲ್ಲಿ ಆಲ್ಕೋಹಾಲ್. ಸೊ ನೆಕ್ಸ್ಟ್ ಇದಕ್ಕೆ ಆರ್ಡರ್ ಬಂದ್ಬಿಟ್ಟು 1. ಸೊ ನೆಕ್ಸ್ಟ್ SN2 ಮೆಕ್ಯಾನಿಸಮ್, ಪೋಲಾರ್ ಅಪ್ರೋಟಿಕ್ ಸಾಲ್ವೆಂಟ್ಸ್. ಸೊ ಇಲ್ಲಿ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್. ಸೊ ಇಲ್ಲಿ ಪೋಲಾರ್ ಎಪ್ರೋಟಿಕ್ ಸಾಲ್ವೆಂಟ್ಸ್. ಸೊ ನೆಕ್ಸ್ಟ್ OH ಮೈನಸ್ ರಿಯಾಕ್ಟ್ಸ್ ವಿತ್ ಕ್ಲೋರೋಮೀಥೇನ್. ಸೊ ಇದನ್ನೇನಂತಾರೆ ಮೀಥೈಲ್ ಕ್ಲೋರೈಡ್ ಅನ್ಬೋದು, ಇಲ್ಲ ಕ್ಲೋರೋಮೀಥೇನ್. ವಿ ಗೆಟ್ ಟ್ರಾನ್ಸಿಷನ್ ಸ್ಟೇಟ್. ಸೊ ಇದನ್ನು ಟ್ರಾನ್ಸಿಷನ್ ಸ್ಟೇಟ್ ಅಂತಾರೆ. ಹಂಗಂದರೆ ಇಲ್ಲಿ ಬಾಂಡ್ ಒಂದು ಫಾರ್ಮ್ ಆಗ್ತಿರುತ್ತೆ, ಇಲ್ಲಿ ಬಾಂಬ್ ರಿಮೂವ್ ಆಗ್ತಾ ಇರುತ್ತೆ. ಸೊ ಕ್ಲೋರಿನ್ ಜೊತೆ ಬಾಂಡ್ ಇರೋದು ರಿಮೂವ್ ಆಗ್ತಾ ಇರುತ್ತೆ, OH ಜೊತೆ ಬಾಂಡ್ ಆ್ಯಡ್ ಆಗ್ತಾ ಇರುತ್ತೆ. ಸೊ ಹಾಗೇನಾಗುತ್ತೆ ನಮಗೆ ಮೆಥನಾಲ್ ಅಂದರೆ ಮಿಥೈಲ್ ಆಲ್ಕೋಹಾಲ್ ಪ್ಲಸ್ Cl ಮೈನಸ್. ಸೊ ಇದರಲ್ಲೂ ಇಲ್ಲಿ ಮೈನಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ SN2ಗೆ ಆರ್ಡರ್ ಇಸ್ 2. ಸೊ ಸೆಕೆಂಡ್ SN2 ಕೊಟ್ಟರೆ ಆರ್ಡರ್ 2, SN1 ಕೊಟ್ಟರೆ ಆರ್ಡರ್ ಇಸ್ 1. ಸೊ ನೆಕ್ಸ್ಟ್ ಕ್ವಶನ್, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಸೊ ಸ್ಟ್ಯಾಂಡ್ ಮೇಯರ್ಸ್ ರಿಯಾಕ್ಷನಲ್ಲಿ ಫಸ್ಟು ಬೆನ್ಝಿನ್ಗೆ NH2 ಅಟ್ಯಾಕ್ ಆಗಿದ್ರೆ ಅದನ್ನೇನಂತಾರೆ ಅನಿಲಿನ್. ಸೊ ಅನಿಲಿನ್ ರಿಯಾಕ್ಟ್ಸ್ ವಿತ್ NaNO2 ಅಂದರೆ ಸೋಡಿಯಂ ನೈಟ್ರೇಟ್ ಪ್ಲಸ್ HCl ಅಂದರೆ ಹೈಡ್ರೋಕ್ಲೋರಿಕ್ ಆಸಿಡ್ ಇನ್ ದ ಪ್ರೆಸೆನ್ಸ್ ಆಫ್ 0 to 5 degree ಸೆಲ್ಸಿಯಸ್ ಟೆಂಪರೇಚರ್. ಸೊ ಇಷ್ಟು ಟೆಂಪರೇಚರ್ ಇದ್ದಾಗ ವಿ ಗೆಟ್ ಬೆನ್ಝೀನ್ ಡಯೋಸಿನಿಯಂ ಕ್ಲೋರೈಡ್. ಸೊ ಇದನ್ನೇನಂತಾರೆ ಬೆನ್ಝೀನ್ ಡಯೋಸಿನಿಯಂ ಕ್ಲೋರೈಡ್. ಸೊ N2 ಪ್ಲಸ್ Cl ಮೈನಸ್. ಸೊ ಇದರ ಎರಡು ಇದ್ಬಿಟ್ಟು ಬೆನ್ಝೀನ್ ಇದ್ರೆ ಅದನ್ನೇನಂತಾರೆ ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್. ಸೊ ವಿಚ್ ಇಸ್ ಟ್ರೀಟೆಡ್ ವಿತ್ Cu2Cl2. ಸೊ ಇದನ್ನು MCQ ಕೇಳ್ತಾರೆ. Cu2Cl2 ವಿ ಗೆಟ್. ಸೊ ಇಲ್ಲಿ ಕ್ಲೋರಿನ್ ಅಟ್ಯಾಕ್ ಆಗಿ N2 ಗ್ಯಾಸ್ ಎವಾಪರೇಟ್ ಆಗುತ್ತೆ. ಸೊ ಇದನ್ನೇನಂತಾರೆ ಕ್ಲೋರೋಬೆನ್ಝಿನ್ ಪ್ಲಸ್ ನೈಟ್ರೋಜನ್ ಗ್ಯಾಸ್ ಇಸ್ ಎವಾಲ್ಡ್. ಸೊ ನೆಕ್ಸ್ಟ್ ಕ್ವಶನ್, ಕಂಪ್ಲೀಟ್ ದ ರಿಯಾಕ್ಷನ್ಸ್. ಸೊ ಇದೆರಡು ಮೋಸ್ಟ್ ರಿಪೀಟೆಡ್ ಕಂಪ್ಲೀಟ್ ದ ರಿಯಾಕ್ಷನ್ ಕ್ವಶನ್ಸ್ ಆಗಿದೆ. ಸೊ ಫಸ್ಟ್ ಕ್ಲೋರೋಬೆನ್ಝಿನ್ ರಿಯಾಕ್ಟ್ಸ್ ವಿತ್ NaOH at 623 Kelvin and 300 atmospheric pressure and with acid. H plus ಅಂದರೆ ಇಲ್ಲಿ ಆ್ಯಸಿಡ್. ಅವ್ರ H ಪ್ಲಸ್ ಬದಲು ಅವರು H2SO4 ಕೊಡ್ಬೋದು, ಅಲ್ಲ HCl ಕೊಡ್ಬೋದು. ಸೊ ಇದೇನಾಗುತ್ತೆ, ಇಲ್ಲಿ Cl ಇರೋದು OH ಆಗುತ್ತೆ. ಸೊ ಇಲ್ಲಿ ಏನು ಕನ್ವರ್ಟ್ ಆಗುತ್ತೆ, ಸೊ ಇಲ್ಲಿ ಕ್ಲೋರೋಬೆನ್ಝಿನ್ ಇರೋದು ನಮಗೆ ಬೆನ್ಝನಾಲ್ ಅಂದರೆ ನಮಗೆ ಬೆನ್ಝೈಲ್ ಆಲ್ಕೋಹಾಲ್. ಓಕೆ. ನೆಕ್ಸ್ಟ್ ಕ್ವಶನ್, ಕ್ಲೋರೋಬೆನ್ಝಿನ್ ರಿಯಾಕ್ಟ್ಸ್ ವಿತ್ HNO3 ಅಂದರೆ ನೈಟ್ರಿಕ್ ಆಸಿಡ್
ಆ್ಯಂಡ್ ಕಾನ್ಸಂಟ್ರೇಟೆಡ್ H2SO4. ಸೊ ಇಲ್ಲಿ ಕಾನ್ಸಂಟ್ರೇಟೆಡ್ H2SO4 ರೋಲ್ ಬಂದ್ಬಿಟ್ಟು ಡಿಹೈಡ್ರೇಟಿಂಗ್ ಏಜೆಂಟ್. ಸೊ ಇದು ನೈಟ್ರೇಟಿಂಗ್ ಮಿಕ್ಸ್ಚರ್. ಸೊ ಇಲ್ಲಿಂದ NO2 ಅಯಾನ್ ಪ್ರೊಡ್ಯೂಸ್ ಆಗುತ್ತೆ. ಸೊ NO2 ಅಯಾನ್ ಪ್ರೊಡ್ಯೂಸ್ ಆಗಿ ಒಂದು ಆರ್ಥೋ ಒಂದು ಪ್ಯಾರಾ ಪೊಸಿಷನ್ಗೆ ಅಟ್ಯಾಕ್ ಆಗುತ್ತೆ. ಸೊ ನೀವು ಲಾಸ್ಟ್ ಇಯರ್ ಓದೇ ಇರ್ಬೋದು, ಆರ್ಥೋ ಅಂದರೆ ಯಾವುದು, ಪ್ಯಾರಾ ಅಂದರೆ ಯಾವುದು ಗೊತ್ತಿರುತ್ತೆ. ಸೊ ಇದು 1 ಅಂತ ಕನ್ಸಿಡರ್ ಆದರೆ ನೆಕ್ಸ್ಟ್ 1,2 ಅಂದರೆ ಆರ್ಥೋ, 1,3 ಅಂದರೆ ಮೆಟಾ, 1,4 ಅಂದರೆ ಪ್ಯಾರಾ. ಸೊ 1,2 ಅಂದರೆ ಇಲ್ಲಿ ಆರ್ಥೋ. ಸೊ ಆರ್ಥೋ ಆ್ಯಂಡ್ 1,4 ಅಂದರೆ ಪ್ಯಾರಾ. ಸೊ ನೇಮ್ಸ್ ಬಂದ್ಬಿಟ್ಟು ಇದಕ್ಕೆ ಕ್ಲೋರೋಬೆನ್ಸಿನ್ ಪ್ಲಸ್ ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ವಿ ಗೆಟ್. ಸೊ ಇದ್ರ ನೇಮ್ ಬಂದ್ಬಿಟ್ಟು ಆರ್ಥೋ ನೈಟ್ರೋ ಕ್ಲೋರೋಬೆನ್ಸಿನ್ ಆ್ಯಂಡ್ ಪ್ಯಾರಾ ನೈಟ್ರೋ ಕ್ಲೋರೋಬೆನ್ಸಿನ್. ಸೊ ಇದರಲ್ಲಿ ಮೇಜರ್ ಪ್ರಾಡಕ್ಟ್ ಯಾವುದು ಅಂದರೆ ಪ್ಯಾರಾ. ಸೊ ಯಾವುದೇ ನಾವು ಬೆನ್ಸಿನ್ ರಿಯಾಕ್ಷನ್ಸ್ ತೊಗೊಂಡ್ರೆ ಯಾವಾಗೂ ಮೇಜರ್ ಪ್ರಾಡಕ್ಟ್ ಬಂದ್ಬಿಟ್ಟು ಪ್ಯಾರಾ. ಸೊ ಇದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಅವ್ರ ಎಕ್ಸಾಮಲ್ಲಿ ಇದೇನು ಕೇಳಲ್ಲ. ಸೊ ಇದಕ್ಕೆ ಮಾರ್ಕ್ಸ್ ಇರುತ್ತೆ. ಸೊ ಎರಡೂ ಬದ್ರೆ ಏನು ತೊಂದರೆ ಇಲ್ಲ. ಸೊ ಮೇಯ್ನಾಗಿ ಅವ್ರ ಆನ್ಸರ್ ಇದನ್ನು ಪ್ರಿಫರ್ ಮಾಡ್ತಾರೆ. ಸೊ ಈ ಆನ್ಸರ್ ಮರೆಯೋದನ್ನು ಮರಿಬೇಡಿ. ಸೊ ಮೇಜರ್ ಪ್ರಾಡಕ್ಟ್ ಬಂದ್ಬಿಟ್ಟು ಪ್ಯಾರಾ ಅಂದರೆ 1,4. ಸೊ ನೆಕ್ಸ್ಟ್, what is racemic mixture? A mixture containing two enantiomers in equal proportions with no optical rotation. So ಇಲ್ಲಿ 2 enantiomers, mixture of 2 enantiomers in equal proportion. ಸೊ ಎರಡು enantiomers ಈಕ್ವಲ್ ಪ್ರಪೋರ್ಷನಲ್ಲಿ ಇರುತ್ತೆ ವಿತ್ 0 ಆಪ್ಟಿಕಲ್ ರೊಟೇಷನ್. ಸೊ ಅದಕ್ಕೆ ಆಪ್ಟಿಕಲ್ ರೊಟೇಷನ್ ಇರಲ್ಲ. ಸೊ ನೆಕ್ಸ್ಟ್ ಕ್ವಶನ್, ವೈ ದೇ ಹ್ಯಾವ್ ನೋ ಆಪ್ಟಿಕಲ್ ರೊಟೇಷನ್? ಸೊ ಹಂಗಂದ್ರೆ ರೆಸಮಿಕ್ ಮಿಕ್ಸ್ಚರ್ಗೆ ಯಾಕೆ ಆಪ್ಟಿಕಲ್ ರೊಟೇಷನ್ ಇಲ್ಲ ಅಂತ ಕೇಳ್ತಾರೆ. ಸೊ ಆಪ್ಟಿಕಲ್ ರೊಟೇಷನ್ ಯಾಕಿಲ್ಲ ಅಂದರೆ ಬಿಕಾಸ್ ದೇ ಹ್ಯಾವ್ ಈಕ್ವಲ್ ಎನಾನ್ಶಿಯೋಮರ್ಸ್. ಸೊ ಹಂಗಂದರೆ ಎರಡು ಈಕ್ವಲ್ ಎನಾನ್ಶಿಯೋಮರ್ಸ್ ಇದ್ದರೆ ಒಂದಕ್ಕೊಂದು ಈಕ್ವಲ್ ಎನಾನ್ಶಿಯೋಮರ್ ಕ್ಯಾನ್ಸಲ್ ಆಗುತ್ತೆ. ಸೊ ಎರಡಕ್ಕೂ ಕ್ಯಾನ್ಸಲ್ ಆದಾಗ ಅದಕ್ಕೆ ಆಪ್ಟಿಕಲ್ ರೊಟೇಷನ್ ಇರಲ್ಲ. ಸೊ ಇದನ್ನು ಮೊನ್ನೆ ಸೊ ಇದು ಮೊನ್ನೆ ನಿಮಗೆ ಪ್ರಿಪ್ರೇಟರಿ 1ನಲ್ಲಿ ಕೆಮಿಸ್ಟ್ರಿ ಪೇಪರಲ್ಲಿ ಕೇಳಿದರು 5 ಮಾರ್ಕ್ಸಲ್ಲಿ ಸಬ್ ಕ್ವಶನ್ ಆಗಿ. ಸೊ ದಯವಿಟ್ಟು ಓದ್ಕೊಳ್ಳಿ, ಫೈನಲ್ ಎಕ್ಸಾಮ್ಗೂ ಬರಬಹುದು. ಸೊ ನೆಕ್ಸ್ಟ್, ವಾಟ್ ಆರ್ ಗ್ರಿಗ್ನಾರ್ಡ್ ರಿಯೇಜೆಂಟ್? ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂದರೆ ಆಲ್ಕೈಲ್ ಮೆಗ್ನೀಷಿಯಮ್ ಹ್ಯಾಲೈಡ್. ಇದ್ರದ್ದು ಜನರಲ್ ಫಾರ್ಮ್ ಬಂದ್ಬಿಟ್ಟು RMgX. ಸೊ ಇಲ್ಲಿ R ಅಂದರೆ ಆಲ್ಕೈಲ್, ಎಕ್ಸ್ ಅಂದರೆ ಕ್ಲೋರಿನ್ ಆರ್ ಬ್ರೋಮಿನ್. ಸೊ ಇದು ಆಲ್ಕೈಲ್ ಮೆಗ್ನೀಷಿಯಮ್ ಹ್ಯಾಲೈಡ್. ಸೊ ಇಲ್ಲಿ R ಪ್ಲೇಸಲ್ಲಿ CH3 ಆರ್ C2H5 ಹಾಕೋಬೋದು. ಆಗ ಏನಾಗುತ್ತೆ ಮಿಥೈಲ್ ಮೆಗ್ನೀಷಿಯಮ್ ಕ್ಲೋರೈಡ್ ಆರ್ ಈಥೈಲ್ ಮೆಗ್ನೀಷಿಯಮ್ ಕ್ಲೋರೈಡ್. ಸೊ ಇಲ್ಲಿ ಹ್ಯಾಲೈಡ್ ಪ್ಲೇಸಲ್ಲಿ ಬ್ರೋಮಿನ್ ಹಾಕೊಂಡ್ರೆ ಮಿಥೈಲ್ ಮೆಗ್ನೀಷಿಯಮ್ ಬ್ರೋಮೈಡ್, ಮಿಥೈಲ್ ಮೆಗ್ನೀಷಿಯಮ್ ಬ್ರೋಮೈಡ್ ಆ ಥರ ಆಗುತ್ತೆ. ಸೊ ನೆಕ್ಸ್ಟ್, ಫ್ರಿಯಾನ್ಸ್. ಫ್ರಿಯಾನ್ಸ್ ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ ಕಾಂಪೌಂಡ್ಸ್ ಆಫ್ ಮೀಥೇನ್ ಆ್ಯಂಡ್ ಈಥೇನ್. ಸೊ ಕ್ಲೋರೋಫ್ಲೋರೋ ಕಾಂಪೌಂಡ್ಸ್ ಆಫ್ ಮೀಥೇನ್ ಆ್ಯಂಡ್ ಈಥೇನ್ ಆರ್ ನೋನ್ ಆಸ್ ಫ್ರಿಯಾನ್ಸ್. ಸೊ ಇದು 1 ಮಾರ್ಕ್ಸ್ ಡೆಫಿನೇಷನ್ ಕೇಳ್ತಾರೆ. ಸೊ ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ DDT. ಸೊ DDT ಅಂದರೆ ಏನು? ಡೈಕ್ಲೋರೋ ಸೊ MCQ ಕೇಳ್ತಾರೆ. ಇದು ಫುಲ್ ಫಾರ್ಮ್ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಸೊ ಇದು ಫುಲ್ ಫಾರ್ಮ್ ಆಗಿದೆ, ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಸೊ ಲಾಸ್ಟಲ್ಲಿ ANE. ಸೊ MCQಸಲ್ಲಿ ಬೇಕು ಅಂತಲೇ ಆಪ್ಷನ್ಸಲ್ಲಿ ENE YNE ಕೊಡ್ತಾರೆ. ENE ಅಂದರೆ ಡಬಲ್ ಬಾಂಡೆಡ್, YNE ಅಂದರೆ ಟ್ರಿಬಲ್ ಬಾಂಡೆಡ್. ಸೊ ಆ ಥರ ಕನ್ಫ್ಯೂಸ್ ಆಗದೆ ನೀವು ANEಗೆ ಟಿಕ್ ಮಾಡಬೇಕು. ಸೊ ಯಾಕೆಂದರೆ ಇಲ್ಲಿ ಅಲ್ಲೂ ಡಬಲ್ ಬಾಂಡ್ ಇಲ್ಲ. ಸೊ ನೋಡಿ ಹೆಂಗಾಗುತ್ತೆ ಅಂದರೆ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಸೊ C 2 ಆಟಮ್ಸ್ ಇದೆ. ಸೊ 2 ಆಟಮ್ಸ್ ಇದ್ದರೆ ಈಥೇನ್. ಸೊ ನೆಕ್ಸ್ಟ್ ಕ್ವಶನ್, ಕಾಂಪೌಂಡ್ ಯೂಸ್ ಇನ್ ಫೈರ್ ಎಕ್ಸ್ಟಿಂಗ್ವಿಷರ್. ಸೊ ಇದು ಮೋಸ್ಟ್ ರಿಪೀಟೆಡ್ MCQ ಆಗಿದೆ, ಪ್ರತಿ ಸತಿ ಕೇಳಿದ್ದಾರೆ. ಸೊ ಅದಕ್ಕೆ ಕಾಂಪೌಂಡ್ ಯೂಸ್ಡ್ ಇನ್ ಫೈರ್ ಎಕ್ಸ್ಟಿಂಗ್ವಿಷರ್. ಸೊ ಯಾವುದು? ಕಾರ್ಬನ್ ಟೆಟ್ರಾಕ್ಲೋರೈಡ್. ಸೊ ಕಾರ್ಬನ್ ಟೆಟ್ರಾಕ್ಲೋರೈಡ್ ಫಾರ್ಮುಲಾ ಬಂದ್ಬಿಟ್ಟು CCl4. ಸೊ ಅವ್ರ ಆಪ್ಷನಲ್ಲಿ ನಿಮಗೆ ಕನ್ಫ್ಯೂಸ್ ಆಗೋಕ್ಕೆ CHCl3 CHCl2 ಆ ಥರ ಕೊಡ್ತಾ ಇರ್ತಾರೆ. ಸೊ ನೀವು ಕನ್ಫ್ಯೂಸ್ ಆಗದೇನೆ CCl4 ಆನ್ಸರ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ಇದು ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವಶನ್ ಆರ್ 2 ಮಾರ್ಕ್ ಕ್ವಶನ್. ಸೊ SN2 ಕೊಟ್ಬಿಟ್ಟು ಇದನ್ನು ಕೊಡ್ಬೋದು, ಇಲ್ಲ SN1 ಕೊಟ್ಬಿಟ್ಟು ಇದನ್ನು ಕೊಡ್ಬೋದು ಸಬ್ ಕ್ವಶನ್ ಆಗಿ. ಸೊ 5 ಮಾರ್ಕ್ಸ್ ಕ್ವಶನ್ ನಿಮಗೆ ಡೈರೆಕ್ಟ್ ಯಾವುದೇ ಕ್ವಶನ್ಸ್ ಇಲ್ಲ ಕೆಮಿಸ್ಟ್ರಿಯಲ್ಲಿ. ಸೊ ಸಬ್ ಕ್ವಶನ್ಸೇ ಕೊಡ್ತಾರೆ. 5 ಮಾರ್ಕ್ಸ್ ಎಲ್ಲನೂ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದನೇ ಬರುತ್ತೆ. ಸೊ ಇದು 3 ರೀಸನ್ಸ್ ವೈ ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ದ್ಯಾನ್ ಅರೈಲ್ ಹ್ಯಾಲೈಡ್ಸ್ ಟುವರ್ಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಇದನ್ನು ಹಿಂಗಾದರೂ ಕೇಳ್ಬೋದು, ರೀಸನ್ಸ್ ವೈ ಅರೈಲ್ ಹ್ಯಾಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಆಲ್ಕೈಲ್ ಹ್ಯಾಲೈಡ್ಸ್ ಟುವರ್ಡ್ಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಇದಕ್ಕೆ 3 ರೀಸನ್ಸ್ ಇದೆ. ಫಸ್ಟ್, ರೆಸೊನೆನ್ಸ್ ಎಫೆಕ್ಟ್, instability of carbocation, difference in hybridization of carbocation or carbon atom. So
ಈ 3 ರೀಸನ್ಸ್ ಬರೆದ್ರೆ 3 ಮಾರ್ಕ್ಸ್. ಸೊ 2 ಮಾರ್ಕ್ಸಿಗೆ ಕೊಟ್ಟರೆ 2 ರೀಸನ್ಸ್ ಬರೀರಿ, 3 ಮಾರ್ಕ್ಸಿಗೆ ಕೊಟ್ಟರೆ 3 ರೀಸನ್ಸ್ ಬರೀರಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸೊ ನಿಮ್ಗೆ ಏನಾದರೂ ಈ ಲೆಸನ್ ನೋಟ್ಸ್ ಬೇಕಿದ್ರೆ, ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಿದ್ರೆ, ಇಂಪಾರ್ಟೆಂಟ್ MCQs ಬೇಕಿದ್ರೆ, ಸೊ ವಾಟ್ಸಪ್ ಚಾನಲಲ್ಲಿ ನಾನು ಹಾಕಿರ್ತೀನಿ. ಸೊ ನೀವು ವಾಟ್ಸಪ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.